ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಕ್ರೀಡೆಗಳಲ್ಲಿ ಸೋಲು ಗೆಲುವು ಸಾಮಾನ್ಯ. ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿದಾಗ ಮಾತ್ರ ಕ್ರೀಡೆಗಳಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯವೆಂದು ತಾಲೂಕು ಪಂಚಾಯಿತಿ ಇಒ ಆನಂದ್ರವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಚಿಂತಾಮಣಿ ನಗರದ ಝಾನ್ಸಿರಾಣಿ ಕ್ರೀಡಾಂಗಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ, ತಾಲೂಕು ಪಂಚಾಯಿತಿ ಚಿಂತಾಮಣಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಇವರ ಸಹಯೋಗದಲ್ಲಿ 2025-26ನೇ ಸಾಲಿನ ತಾಲೂಕು ಮಟ್ಟದ 14 ಹಾಗೂ 17 ವಯೋಮಿತಿ ಒಳಗಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಮೇಲಾಟಗಳ ಕ್ರೀಡಾ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಆನಂದ್ರವರು ಪಾಲ್ಗೊಂಡು ಗುಂಡು ಎಸೆಯುವುದರ ಮೂಲಕ ಕ್ರೀಡಾ ಸ್ಪರ್ಧೆಗಳಿಗೆ ಚಾಲನೆ ನೀಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಮಕ್ಕಳು ಮಾನಸಿಕವಾಗಿ ಹಾಗೂ ಭೌತಿಕವಾಗಿ ಬಲಾಢ್ಯರಿದ್ದಾಗ ಮಾತ್ರ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸದ ಜೊತೆಗೆ ಸ್ವಾಸ್ಥ್ಯ ಸಮಾಜ ಕಾಣಲು ಸಾಧ್ಯವಾಗಲಿದೆ. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆಗಳಿಗೂ ಕೂಡ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು. ಕ್ರೀಡೆಗಳಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು. ಗೆದ್ದವರು ತಲೆಗೇರಿಸಿಕೊಳ್ಳಬಾರದು, ಸೋತವರು ಎದೆಗೀಳಿಸಿಕೊಳ್ಳಬೇಡಿ. ತಲೆಗೇರಿಸಿಕೊಂಡರೆ ಅಹಂಕಾರ ಬರುತ್ತದೆ, ಎದೆಗೀಳಿಸಿಕೊಂಡರೆ ನೋವಾಗುತ್ತದೆ. ಆದ್ದರಿಂದ ಕ್ರೀಡೆಗಳಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿದಾಗ ಮಾತ್ರ ಯಶಸ್ಸು ಕಾಣಲು ಸಾಧ್ಯವೆಂದು ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಎಲ್ಲ ಮಕ್ಕಳಿಗೂ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ರಮಣಪ್ಪ, ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ಪ್ರಕಾಶ್ ರೆಡ್ಡಿ, ಬಿಸಿಯೂಟದ ಸುರೇಶ್, ಇಸಿಒಗಳಾದ ನಾಗರಾಜ್, ವೆಂಕಟೇಶ್, ನಾಗೇಶ್, ಬಿಆರ್ಪಿ ಶ್ರೀನಿವಾಸ್, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ನಲ್ಲಪ್ಪ ಸೇರಿದಂತೆ ಎಲ್ಲ ದೈಹಿಕ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಶಿಸ್ತಿನ ಸಿಪಾಯಿಗಳಾಗಿರ್ತಕ್ಕಂತಹ ನಮ್ಮ ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕ ಮಿತ್ರರನ್ನ ಪರಿಚಯ ಮಾಡಿಕೊಳ್ಳುತ್ತಾ ಅತಿಥಿ ಮಹಾಶಯರು ವೇದಿಕೆಗೆ ಬರಮಾಡ್ತಾ ಇದ್ದೇವೆ. ಸಾಕ್ಷಿಯಾಗಿ ನಿಂತಿರ್ತಕ್ಕಂತಹ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕು ಪಂಚಾಯಿತಿ ಚಿಂತಾಮಣಿ ಎಸ್ ಆನಂದ್ ಸರ್ ಅವರು ಮಾಲೆ ಸಮರ್ಪಣೆಯನ್ನ ನೀಡುತ್ತಾ ಈ ಒಂದು ಪ್ರತೀಕವನ್ನ ನೀಡ್ತಾ ಇದ್ದಾರೆ. ಈ ಒಂದು ಕ್ರೀಡಾ ಜೊತೆಯ ಗೌರವ ಸಮರ್ಪಣೆಯನ್ನ ಸ್ವೀಕಾರ ಮಾಡಬೇಕು. ಇದು ಕೇವಲ ಒಬ್ಬ ಕ್ರೀಡಾಪಟುವಿನ ಸಮರ್ಪಣೆಯಲ್ಲ, ಈ ಭಾಗವಹಿಸಿರ್ತಕ್ಕಂತಹ ಸಮಸ್ತ 7 ಹೋಬಳಿಗಳಿಂದ ಬಂದಿರತಕ್ಕಂಥ ಪ್ರತಿಯೊಬ್ಬ ಕ್ರೀಡಾಪಟು ಸೆಂಟ್ರಿಂಗ್ ರಮಣ ಪಪ್ಪ 26ನೇ ಸಾಲಿನ 14 ಹಾಗೂ 17 ವಯೋಮಿತಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ತಾಲೂಕು ಮಟ್ಟದ ಮೇಲಾಟಗಳಲ್ಲಿ ಕ್ರೀಡಾಪಟುಗಳಾಗಿ ಭಾಗವಹಿಸಿರುವ ನಾವು ಕ್ರೀಡೆಯ ನಿಯಮಗಳನ್ನು, ಕ್ರೀಡೆಯ ಗೌರವವನ್ನು, ಎಲ್ಲ ತೀರ್ಪುಗಳನ್ನು ಗೌರವಪೂರ್ವಕವಾಗಿ ಸಮರ್ಪಣೆ ಮಾಡಿ ಆಟದ ಯಶಸ್ಸನ್ನು ತಾಲೂಕಿನಿಂದ ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತರುತ್ತೇವೆಂದು ಕ್ರೀಡಾ ಜ್ಯೋತಿಯ ಮೇಲೆ ಪ್ರಮಾಣ ಮಾಡುತ್ತಿದ್ದೇವೆ. ಆಯೋಜಿಸ್ತಾ ಇರ್ತಕ್ಕಂಥ ಎಲ್ಲ ಆಯೋಜಕರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಏನಿವತ್ತು ಸ್ಪೋರ್ಟ್ಸ್ ಬಂದಿರೋ ಈ ಆಲ್ರೆಡಿ 12:30 ಆಗಿದೆ. ಬೆಳಗ್ಗೆ ತಾವೆಲ್ಲ 9 ಗಂಟೆಗೆ ಬಂದಿರಬೇಕು ಅಂತ ಅನ್ಕೊಳ್ತೀನಿ. ನಾನು ಜಾಸ್ತಿ ಭಾಷಣ ಏನು ಮಾಡಕ್ ಹೋಗೋದಿಲ್ಲ. ಆದರೆ ಒಂದೇ ಒಂದು ನನಗೆ ಅನಿಸಿರೋದನ್ನ ಒಂದು ಮಾತನ್ನು ಹೇಳ್ಬೇಕು ಅಂತ ತಮಗೆ ಇಷ್ಟಪಡ್ತೀನಿ. ಒಂದು ಹಂಗೇರಿಯನ್ ಸೋಲ್ಜರ್, ಒಬ್ಬ ಕರೋಲಿ ಟಾಟಾಕ್ಸ್ ಅಂತೇಳಿ ಒಬ್ಬ ಸೋಲ್ಜರ್. ಆ ಸೋಲ್ಜರು ಅವನಿಗೆ ಬಹಳಷ್ಟು ಪಿಸ್ತೂಲ್ ಶೂಟರ್ ಮಾಡೋದಕ್ಕೆ ಬಹಳ ಆಸಕ್ತಿ ಹೊಂದಿರ್ತಾನೆ. ಅದ್ರ ತಕ್ಕಂತೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಪ್ರಾಕ್ಟೀಸ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಒಂದು ಗ್ರೆನೇಡ್ ಪ್ರಾಕ್ಟೀಸ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಗ್ರೆನೇಡ್ ದಾಳಿಯಿಂದ ಅವನು ಬಲಗೈ ಹೊರಟೋಗುತ್ತೆ. ಬಲಗೈ ಕಟ್ಟಾಗಿ ಬೀಳುತ್ತೆ. ಅವನು ಜೋರಾಗಿ ಕಿಚ್ಕೊಳ್ತಾನೆ. ಅವನ ಕನಸೆಲ್ಲ ಭಗ್ನ ಆಯ್ತು ಅಂತೇಳಿ ತಿಳ್ಕೊಳ್ತಾನೆ. ಆದ್ರೆ ಮುಂದೊಂದು ದಿವಸ
ತುಂಬಾ ನೊಂದ್ಕೊಂಡು ಈಗ ನಾನು ಮಾಡ್ಬೇಕಾಗಿತ್ತು, ಶೂಟರ್ ಆಗ್ಬೇಕಾಗಿತ್ತು, ಬೆಸ್ಟ್ ಶೂಟರ್ ಆಗ್ಬೇಕಾಗಿತ್ತು ಅಂತ ಹೇಳಿ ಅನ್ಕೊಳ್ತಾ ಇರ್ತಾನೆ. ಆದ್ರೆ ಅವನಿಗೆ ಆ ಕನಸು ಕನಸಾಗೆ ಉಳಿದು ಬಿಡುತ್ತೆ. ಒಂದು ದಿವಸ ಅವನು ಬೆಳಗ್ಗೆ ಎದ್ದು ಇದೇ ನೊಂದ್ಕೊಂಡು ಕಣ್ಣಲ್ಲಿ ನೀರು ಹಾಕೊಂಡು ಕಣ್ಣಲ್ಲಿ ನೀರನ್ನ ಒರೆಸ್ಕೊಳ್ಳೋದಕ್ಕೆ ಎಡಗೈಯನ್ನ ಬಳಸ್ಕೊಳ್ತಾನೆ. ಬಳಸ್ಕೊಂಡಿದ ತಕ್ಷಣ ಅವನಿಗೊಂದು ತಲೆಯಲ್ಲಿ ಒಂದು ಓಡುತ್ತೆ, ನಾನು ಯಾಕೆ ಬಲಗೈ ಹೋದ್ರೆ ಏನು ಚಿಂತೆ, ಎಡಗೈಲಿ ಯಾಕೆ ಪ್ರಾಕ್ಟೀಸ್ ಮಾಡಬಾರ್ದು ಅಂತೇಳಿ ಅವನು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ಅವನಲ್ಲಿ ಹೊಸದಾಗಿ ಒಂದು ಚಿಗುರು ಹೊಡೆಯುತ್ತದೆ. ಅವನು ಆ ಎಡಗೈನ ಪ್ರಾಕ್ಟೀಸ್ ಮಾಡ್ತಾನೆ. 1938 ಅಲ್ಲಿ ಒಂದು ಒಲಿಂಪಿಕ್ಸ್ ಈ ಗೇಮ್ ಇರ್ತದೆ. ಸೊ ಅಲ್ಲಿಗೆ ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ ಬಹಳ ಪ್ರಯತ್ನ ಪಡ್ತಾನೆ. ಆದ್ರೂ 1938 ಅಲ್ಲಿ ಅವನು ಪ್ರಾಕ್ಟೀಸ್ ಮಾಡ್ತಾ ಎಲ್ಲ ಸೆಲೆಕ್ಷನ್ ಮಾಡೋ ಅಂತ ಕ್ಯಾಂಪ್ ಹೋಗ್ತಾನೆ. ಸೆಲೆಕ್ಷನ್ ಮಾಡ್ತಾ ಕೆಲವರೆಲ್ಲ ಅವನ ಫ್ರೆಂಡ್ಸ್ ಕ್ಯೂ ಅಲ್ಲಿ ನಿಂತ್ಕೊಂಡಿರ್ತಾರೆ. ಇವ್ನು ಹೋದ ತಕ್ಷಣ ನಮ್ಮನ್ನೆಲ್ಲ ವಿಶ್ ಮಾಡಕ್ ಬಂದಿದ್ದಾನೆ ಅಂತ ಅಂದ್ಕೊಳ್ತಾರೆ. ಅಲ್ಲ, ನಾನು ವಿಶ್ ಮಾಡಕ್ ಬಂದಿಲ್ಲ, ನಾನು ಕಾಂಪಿಟೇಷನ್ ಮಾಡಕ್ ಬಂದಿದ್ದೀನಿ ನಿಮ್ಮೊಟ್ಟಿಗೆ ಅಂತ ಹೇಳ್ತಾನೆ. ಸೊ ಅವನು ಅದರೊಟ್ಟಿಗೆ ಸೆಲೆಕ್ಷನ್ ಆಗ್ತಾನೆ. ಸೆಲೆಕ್ಷನ್ ಆದ್ಮೇಲೆ 1940 1938 ಅಲ್ಲಿ ಒಲಿಂಪಿಕ್ಸ್ ಇರುತ್ತೆ. ಆದ್ರೆ ಎರಡನೇ ಮಹಾಯುದ್ಧ ಇದ್ದಿರೋ ಕಾರಣ ಅದನ್ನ ಪೋಸ್ಟ್ಪೋನ್ ಮಾಡ್ತಾರೆ 1942ಗೆ. 4 ವರ್ಷಕ್ಕೊಂದ್ಸಲಿ ಒಲಿಂಪಿಕ್ ಗೇಮ್ಸ್. ಸೊ 1942 ಅಲ್ಲೂ ಅವನು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾನೆ. ಆದ್ರೆ ಸೆಕೆಂಡ್ ವರ್ಲ್ಡ್ ವಾರ್ ಅವತ್ತು ಮುಗಿದಿರೋದಿಲ್ಲ. ಹಂಗಾಗಿ 1948ಗೆ ಅದು ಪೋಸ್ಟ್ಪೋನ್ ಆಗುತ್ತೆ. ಅವನು ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ತಾನೆ ಸತತವಾಗಿ 10 ವರ್ಷಗಳ ಕಾಲ. 1938 ಇಂದ 1948ವರೆಗೂ ಆ ಕನ್ಸಿಸ್ಟೆನ್ಸಿ ಏನಿದೆ ನೋಡ್ರಿ, ಆ ಕನ್ಸಿಸ್ಟೆನ್ಸಿನ ಬಿಟ್ಕೊಳ್ಳೋದಿಲ್ಲ. ಏನಾಗಲಿ ನಾನು ಗೋಲ್ಡ್ ಮೆಡಲ್ ಹೊಡಿಲೇಬೇಕು, ಒಲಿಂಪಿಕ್ ಅಲ್ಲಿ ಗೆಲ್ಲಲೇಬೇಕು ಅಂತೇಳಿ ಆ ಕನ್ಸಿಸ್ಟೆನ್ಸಿ ನಿಮಗೆ ಬರಲಿ. ಅವನು 1948 ಅಲ್ಲಿ ಗೋಲ್ಡ್ ಮೆಡಲ್ ಗೆಲ್ತಾನೆ. 1952 ಗೋಲ್ಡ್ ಮೆಡಲ್ ಗೆಲ್ತಾನೆ. ಅದು ಕರೋಲಿ ಟಾಟಾಕ್ಸ್ ಅಂತೇಳಿ ಹಂಗೇರಿಯನ್ ಸೋಲ್ಜರ್. ಸೊ ಆ ರೀತಿ ತಾವು ಮಾನಸಿಕವಾಗಿ ಸದೃಢರಾಗಿರ್ಬೇಕು, ದೈಹಿಕವಾಗಿ ಸದೃಢರಾಗಬೇಕಂದ್ರೆ ಸ್ಪೋರ್ಟ್ಸ್ ಬಹಳಷ್ಟು ಮುಖ್ಯ. ಈ ಸ್ಪೋರ್ಟ್ಸ್ ಜೊತೆಗೆ ನಮ್ಮ ಓದನ್ನ ಯಾವತ್ತೂ ನಾವು ಮರಿಬಾರ್ದು. ಆ ಓದೋದಕ್ಕೆ ನಮ್ಮ ಅಲ್ಲಿ ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ ಉನ್ನತ ಶಿಕ್ಷಣ ಸಚಿವರು ಬಹಳಷ್ಟು ಸ್ಕೂಲ್ಗಳಿಗೆ ಎಲ್ಲ ಹೈಸ್ಕೂಲ್ಗಳು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹೈಸ್ಕೂಲ್ ಸ್ಮಾರ್ಟ್ ಕ್ಲಾಸ್ಗಳನ್ನು ಕೊಡಿಸ್ಕೊಟ್ಟಿದ್ದಾರೆ. ಒಂದೊಂದು ಸ್ಕೂಲ್ಗೆ 2 ಕೊಡಿಸ್ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಏನು ಅಂತಂದ್ರೆ ಒಂದು ಮಕ್ಕಳು ವಿದ್ಯಾಭ್ಯಾಸ ಒಂದು ಒಳ್ಳೆ ವಿದ್ಯಾಭ್ಯಾಸ ಮಾಡಲಿ ಅಂತೇಳಿ ಒಂದು ಆಸಕ್ತಿ. ಈಗ ಎಲ್ಲ ಸ್ಮಾರ್ಟ್ ಕ್ಲಾಸ್ಗಳು ಇನ್ಕ್ಲೂಡಿಂಗ್ ಟೌನ್ ಕೂಡ ಅದನ್ನ ಕೊಡಿಸ್ಕೊಟ್ಟಿದ್ದಾರೆ. ಈಗ ಹೊಸದಾಗಿ ಸೈನ್ಸ್ ಪಾರ್ಕ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಕಾನ್ಸೆಪ್ಟ್ ಅಲ್ಲಿ ಈ ನಮ್ಮ ತಾಲೂಕಲ್ಲಿ ಪ್ರಪ್ರಥಮ ಬಾರಿಗೆ ಅಥವಾ ನಮ್ಮ ಜಿಲ್ಲೆಯಲ್ಲಿ ಅಂತ ಅನ್ಬೋದು, ನಮ್ಮ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಸೈನ್ಸ್ ಪಾರ್ಕ್ ಅಂತೇಳಿ KR ಸ್ಕೂಲ್ ಹತ್ರ ಮೇಡಮ್ ಅವರು ಒಂದು ಜಾಗ ಕೊಡಿಸಿದಾರೆ ಸ್ಕೂಲ್ ಹತ್ರ. ಅಲ್ಲಿ ಮಾಡಬೇಕು ಅಂತೇಳಿ ಒಂದು ಆಸೆ ಪಟ್ಟಿದ್ದಾರೆ. ಅದನ್ನ ನಾನು ತಾಲೂಕ್ ಪಂಚಾಯತಿ ಗ್ರಾಂಟ್ಸ್ ಅಲ್ಲಿ ಹಾಕೊಂಡಿದ್ದೀನಿ. ಮತ್ತೆ 35 ಗ್ರಾಮ ಪಂಚಾಯತಿಗಳನ್ನು 35 ಗ್ರಾಮ ಪಂಚಾಯತಿಗಳನ್ನು ಲೈಬ್ರರೀಸ್ ಅನ್ನು ಹೊಂದಿದೆ. ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬುಕ್ಸ್ ಇದಾವೆ. ನಿಮಗೆ IAS ಇಂದ KS IPS ಎಲ್ಲ ಏನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬುಕ್ಸ್ ಬೇಕೋ ಎಲ್ಲ ಬುಕ್ಸ್ ಲೈಬ್ರರಿಗಳಿದಾವೆ. ದಯವಿಟ್ಟು ಅಲ್ಲಿನೂ ಸಹ ಓದ್ಬೇಕು. ಮತ್ತೆ ನಮ್ಮಲ್ಲಿ 38 ಆಲ್ರೆಡಿ ಆ ಪಂಚಾಯತಿಗಳಲ್ಲಿ ಹೊರತುಪಡಿಸಿದ್ರೆ ಮಿಕ್ಕಿದ ಗ್ರಾಮಗಳಲ್ಲಿ ಕೂಡ ಎಲ್ಲಿ ಸಮುದಾಯ ಭವನಗಳಿದೆಯೋ, ಎಲ್ಲಿ ಸ್ಕೂಲಲ್ಲಿ ಖಾಲಿ ಜಾಗ ಇದೆಯೋ ಅಲ್ಲಿ ಕೂಡ ಸೊ ನಾವು ಲೈಬ್ರರಿನ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಲ್ಲಿ ಕಾಂಪಿಟೇಟಿವ್ ಬುಕ್ಸ್ ಕೂಡ ಇಡ್ತಾ ಇದೀವಿ. ದಯವಿಟ್ಟು ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬದುಕೊಂದು ಕದನವೊಂದಂಜಿ ಬಿಟ್ಟು ಓಡುವನು, ವಿಧಿಯ ಬಾಯಿಗೆ ಕವಳವಾಗ ದುಡಿಯುವನೇ, ಎದೆಯನ್ನು ಕಾಗಿಸ್ತಾ ಮತಿಗತಿಯ ಪಿಡಿದು ನೀನು ಎದುರು ನಿಲೆ ವಿಧಿಯೊಲವ ಮಂಕುತಿಮ್ಮ ಅಂತ DVಜಿಯವರನ್ನು ಮಾತಾಡ್ತಾರೆ. ಯಾಕಂದ್ರೆ ಬದುಕು ಅನ್ನೋದು ಒಂದು ಕದನ, ಒಂದು ಕುರುಕ್ಷೇತ್ರ. ಆ ಯುದ್ಧದಲ್ಲಿ ನೀನು ಗೆಲ್ಲಬೇಕು. ಅದನ್ನು ಬಿಟ್ಟು ನೀನು ಓಡೋದ್ರೆ ಉತ್ತರ್ ಕುಮಾರ್ ನಂಗೆ ನೀನು ಎಲ್ಲೋದ್ರೂ ವಿಧಿ ಬಾಯಿಗೆ ಕವಳವಾಗ್ಬಿಡ್ತೀಯ. ಅದಕ್ಕೆ ಎದೆಯನ್ನು ಉಕ್ಕಾಗಿಸುತ್ತಾ ಮತಿಗತಿಯ ಪಿಡಿದು ಜ್ಞಾನವನ್ನ ಪಡೆದು ಅದನ್ನ ಎದುರಾಗಿ ನಿಂತ್ಕೊಂಡಾಗ ಯಾವುದೇ ವಿದ್ಯೆ ಆಗಲಿ, ಯಾವುದೇ ಒಂದು ನಿಮಗೆ ಗುರಿ ಆಗಲಿ ನೀವು ಅಚೀವ್ಮೆಂಟ್ ಮಾಡ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಯಾರು ಗೆದ್ದವರು ತಲೆಗೇರಿಸ್ಕೋಬೇಡ್ರಿ, ಯಾರು ಸೋತವರು ಎದೆಗಿಳಿಸ್ಕೋಬೇಡ್ರಿ. ತಲೆಗೇರಿಸ್ಕೊಂಡ್ರೆ ಅಹಂಕಾರ ಬರುತ್ತೆ, ಎದೆಗಿಳಿಸ್ಕೊಂಡ್ರೆ ನೋವಾಗುತ್ತೆ. ಅದಕ್ಕೆಲ್ಲರೂ ಸಮವಾಗಿ ಸ್ವೀಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮಗೊಂದು ಕಿವಿ ಮಾತು ಹೇಳ್ತಾ, ಈ ಒಂದು ಕ್ರೀಡಾಕೂಟದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಂದಲ್ಲ ಒಂದು ಸ್ಪೋರ್ಟ್ಸ್ ಅಲ್ಲಿ ವಿಜಯೀಭವ ಆಗಲಿ. ನಮ್ಮ ತಾಲೂಕು ಮಟ್ಟದಲ್ಲೇ ಅಲ್ಲ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ರಾರಾಜಿಸಲಿ, ಇಂಟರ್ನ್ಯಾಷನಲ್ ಲೆವೆಲ್ಗೂ ಹೋಗ್ಲಿ ಅಂತ ಹೇಳಿ ನಾನು ಹಾರೈಸ್ತಾ, ಈ ಸಂದರ್ಭದಲ್ಲಿ ನನಗೆ ಕರೆಸಿ ನಾಲ್ಕು ಮಾತು ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಮನಸ್ಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಕ್ಕಳ ಒಂದು ಕ್ರೀಡೆಗಳು ನಮ್ಮ ಶಿಕ್ಷಣ ಜೊತೆಗೆ ಕ್ರೀಡೆಗಳಿರ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು, ಇವೆಲ್ಲವೂ ಸಹ ಮಕ್ಕಳ ಮನಸ್ಸು ಮತ್ತು ದೇಹಕ್ಕೆ ಸಂಬಂಧಿಸಿರ್ತಕ್ಕಂತಹ ಒಂದು ಕ್ರೀಡೆಗಳಾಗಿರ್ತವೆ. ಮನಸ್ಸು ಮತ್ತು ದೇಹ ಸದೃಢವಾಗಿದ್ದಾಗ ನಾವು ಯಾವುದೇ ಕೆಲಸ ಕಾರ್ಯಗಳನ್ನ ಸಮರ್ಪಕವಾಗಿ ಮಾಡಲು ಸಾಧ್ಯ ಆಗ್ತದೆ. ಇವತ್ತು ನಾವು ವಿದ್ಯಾರ್ಥಿಗಳು ತಾವು ತಮ್ಮ ವಿದ್ಯಾರ್ಥಿ ಜೀವನದ ಜೊತೆಗೆ ಇವೆಲ್ಲವನ್ನು ಸಹ ಅಳವಡಿಸ್ಕೋಬಹುದು.
ಇವತ್ತು ಮಕ್ಕಳು ತಾವು ಒಬ್ಬೊಬ್ಬರ ಒಂದೊಂದು ರೀತಿಯಾಗಿರ್ತಕ್ಕಂಥ ಒಂದು ಪ್ರತಿಭೆ ಕಲೆ ತಮ್ಮಲ್ಲಿರ್ತಾರೆ. ಇವತ್ತು ಕೆಲವು ವಿದ್ಯಾರ್ಥಿಗಳು ಓದಿನಲ್ಲಿ ಮುಂದೆ ಇದ್ರೆ ಕೆಲವರು ಸಹಕಾರಿ ಚಟುವಟಿಕೆಗಳಿರ್ತಾರೆ, ಕೆಲವು ಕ್ರೀಡೆಗಳಲ್ಲಿರ್ತಾರೆ. ಇವತ್ತು ಸಮಾಜದಲ್ಲಿ ಎಲ್ಲಾ ರಂಗಗಳಲ್ಲೂ ಸಹ ನಾವು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿರ್ತಕ್ಕಂತಹ ಅನೇಕ ಪ್ರತಿಭೆಗಳು ನೋಡಿದ್ದೀವಿ. ವಿವಿಧ ಕ್ಷೇತ್ರಗಳಿದ್ದಾವೆ. ಆದರೆ ತಾವು ಯಾವ ಕ್ಷೇತ್ರದಲ್ಲಿ ತಮಗೆ ಪ್ರತಿಭೆ ಇದೆ ಅದನ್ನ ತಾವು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ತಾವು ಕಲಿಸ್ಕೋಬೇಕು. ಇವತ್ತು ವಿದ್ಯಾರ್ಥಿಗಳು ತಮಗೊಂದು ಗುರಿ ಇರಬೇಕು, ಮುಂದೆ ಹಿಂದೆ ಒಬ್ಬ ಗುರು ಇರಬೇಕು. ಈಗಾಗಲೇ ನಿಮ್ಗೆ ಗುರಿ ಇದೆ, ನಿಮ್ಗೆ ಹಿಂದೆ ನಮ್ಮ ಗುರುಗಳು ನಿಮ್ಗೆಲ್ಲ ಕ್ರೀಡೆಗಳಲ್ಲಿ ಒಳ್ಳೆ ಒಂದು ತರಬೇತಿ ಕೊಟ್ಟು ಒಟ್ಟು ತಮ್ಮನ್ನು ಕರ್ತಂದಿದ್ದಾರೆ. ಅದನ್ನು ತಾವು ಚಿಂತಾಮಣಿ ತಾಲೂಕಿನ ಎಲ್ಲ ಕ್ರೀಡಾಪಟುಗಳು ತಾವು ಒಳ್ಳೆ ಕ್ರೀಡಾಪಟುಗಳಾಗಿ ತಾಲೂಕಿಗೆ ಹೆಸರು ತರ್ತಕ್ಕಂಥ ಕ್ರೀಡಾಪಟುಗಳಾಗಬೇಕು ಅಂತ ತಮಗೆ ಶುಭ ಹಾರೈಸ್ತೇನೆ. ಹೋಬಳಿ ಮಟ್ಟದಿಂದ ತಾಲೂಕು ಮಟ್ಟಕ್ಕೆ ಮೇಲಾಟಗಳ ಸ್ಪರ್ಧೆಗಳಲ್ಲಿ ಆಯ್ಕೆಯಾಗಿ ತಾಲೂಕು ಮಟ್ಟಕ್ಕೆ ಬಂದಿದ್ದೀರ. ನಿಮ್ಮೆಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ. ಮಕ್ಕಳೇ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು, ಭಾವಿ ಭಾರತವನ್ನು ಪ್ರತಿನಿಧಿಸತಕ್ಕಂತಹ ಪ್ರಜೆಗಳು ನೀವು. ಹಾಗಾಗಿ ಕ್ರೀಡೆಗಳಲ್ಲಿ ಈಗಾಗಲೇ ನಮ್ಮ ಆನಂದ್ ಸರ್ ಅವರು ಹೇಳಿದರು, ಮಾನಸಿಕವಾಗಿ ದೈಹಿಕವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಸಫಲತೆಯನ್ನು ಕಾಣಿಸಿಕೊಳ್ತಕ್ಕಂತಹ ಒಂದು ಯಾವುದಾದ್ರೂ ಇರುತ್ತಿದ್ರೆ ಅದು ಕ್ರೀಡೆಗಳಲ್ಲಿ ಮಾತ್ರ ಅಂತ. ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಹೋಬಳಿ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಬೇಕು. ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಲಿ ಅಂತ ಕೂಡ ಹೇಳ್ಬಿಟ್ಟು ಕೋರ್ಕೊಳ್ತಾ ಇನ್ನು ಹಲವಾರು ಮಾತುಗಳನ್ನ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸ.